ಮೇಕಪ್ ಬೇಕೇ ಬೇಕಾ? ಬಟ್ ಬಟ್ಟೆಗೆ ತಕ್ಕಂಗೆ ರೆಪ್ರೆಸೆಂಟ್ ಮಾಡೋದೇ ನಮ್ಮ ಫೇಸ್. ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರೆ. ಸೊ ಆ ಇಂಪ್ರೆಷನ್ ನ ಕ್ರಿಯೇಟ್ ಮಾಡೋದೇ ಮೇಕಪ್. ನೈಟ್ ಕೇರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ತರ ಪ್ರಾಡಕ್ಟ್ಸ್ ಏನು ಇನ್ವೆಸ್ಟ್ ಮಾಡಬೇಡಿ, ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ನೈಟಲ್ಲಿ ಮಾತ್ರನೇ ವರ್ಕ್ ಆಗೋದಿದು, ಡೇ ಅಲ್ಲಿ ವರ್ಕ್ ಆಗಲ್ಲ. ಬಟ್ ಮಾರ್ನಿಂಗ್ ಅಷ್ಟರಲ್ಲಿ ಕಂಪ್ಲೀಟ್ ಸ್ಕಿನ್ ಹೈಡ್ರೇಷನ್ ಆಗಿರುತ್ತೆ. ಸ್ಕಿನ್ ಕೇರ್ ಅಂತ ಬಂದಾಗ ಬರೀ ಸ್ಕಿನ್ನಿಗೆ ಅಪ್ಲೈ ಮಾಡೋದೊಂದೇ ಇಂಪಾರ್ಟೆಂಟ್ ಆಗಲ್ಲ, ಇಂಟೇಕು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎವ್ರಿ ಡೇ ಎವ್ರಿ ಮೀಲ್ ಅಲ್ಲಿ ಒಂದು ಕುಕುಂಬರ್ ಆಡ್ ಮಾಡಬೇಕು. ನೋ ಶುಗರ್, ಸಾಲ್ಟ್ ಸ್ವಲ್ಪ ಲೈಟ್ ಆಗಿರ್ಲಿ, ಬಟ್ ಸಿಟ್ರಿಕ್ ಆಡ್ ಮಾಡೋದ್ರಿಂದ ನಮ್ಗೆ ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ. ಐಸ್ ಕ್ಯೂಬ್ ಹಾಕ್ಬೇಕು, ಮತ್ತೆ ತಿಲ್ ಆಯಿಲ್ ಹಚ್ಚಿದ್ರೆ ಸಾಕು. ದೀಪದ ಎಣ್ಣೆ ಇದೆಯಲ್ಲ, ಅದು ಹಚ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಹೈಡ್ರೇಷನ್ ಆಗ್ಬಿಡುತ್ತೆ. ಅಂಡರ್ ಐ ಆಗ್ಲಿ ಸ್ಕಿನ್ ಆಗ್ಲಿ. ನಾವು ಹೊಟ್ಟೆಲಿ ಊಟ ಮಾಡಿದಾಗ ಪಾಟಿ ಅಥವಾ ನಮ್ಗೆ ಸುಸುವಲ್ ಬಂದ್ಬಿಡುತ್ತೆ. ಬಟ್ ನಮ್ಮ ಸ್ಕಿನ್ ಫೇಸ್ ಅಲ್ಲಿ ವಾಮಿಟ್ ಬರಕ್ ಸಾಧ್ಯ ಇಲ್ಲ. ಸೊ ನಮ್ಮ ಸ್ಕಿನ್ ಇಂದ ಪಿಂಪಲ್ ಅಥವಾ ಓಪನ್ ಪೋಸ್ ಅಥವಾ ಆಯಿಲ್ ಸೆಕ್ರೇಟ್ ಆಗುತ್ತಲ್ಲ, ಅದರಿಂದ ಮಾತ್ರನೇ ಬ್ಯಾಡ್ ಫೈಟ್ ಆಗ್ಲಿ ಏನೇ ಆಗ್ಲಿ ಬರೋದಕ್ಕೆ ಸಾಧ್ಯ. ಈಗ ಯಾರ್ದಾದ್ರು ಮುಖದಲ್ಲಿ ಪಿಂಪಲ್ ಅಂತ ಕಾಣಿಸ್ಕೊಂಡ ತಕ್ಷಣ ಅವ್ರು ಏನ್ ಮಾಡ್ಬೇಕು? ಒಬ್ಬ ವ್ಯಕ್ತಿಗೆ ಮೇಕಪ್ ಅಂತಕ್ಕಂಥದ್ದು ಅವಶ್ಯಕತೆ ಎಷ್ಟಿದೆ? ಮೇಕಪ್ ಬೇಕೇ ಬೇಕಾ? ಹೌದು, ತುಂಬಾ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲಾದ್ರೂ ಹೋಗ್ಬೇಕು ಅಂತಂದಾಗ ಬರೀ ಕಾಸ್ಟ್ಯೂಮ್ ಹಾಕೊಂತೀವಿ, ಬಟ್ಟೆ ಹಾಕೊಂತೀವಿ. ಬಟ್ ಬಟ್ಟೆಗೆ ತಕ್ಕಂಗೆ ರೆಪ್ರೆಸೆಂಟ್ ಮಾಡೋದೇ ನಮ್ಮ ಫೇಸ್. ಸೊ ನಮ್ಮ ವಾಯ್ಸ್ ಆಗ್ಲಿ, ನಾವ್ ಏನೇ ಟ್ಯಾಲೆಂಟ್ ಆಗ್ಲಿ, ಏನೇ ತೋರಿಸ್ಬೇಕಾದ್ರೂ ತುಂಬಾ ಔಟ್ಪುಟ್ ಇಂಪಾರ್ಟೆಂಟ್ ಆಗುತ್ತೆ. ನೋಡುವ ರೀತಿ ಅಂತ ಹೇಳ್ತಾರಲ್ಲ, ಲುಕ್. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಮೇಕಪ್ ಮಾಡ್ಕೊಂಡಾಗ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರೆ. ಸೊ ಆ ಇಂಪ್ರೆಷನ್ ನ ಕ್ರಿಯೇಟ್ ಮಾಡೋದೇ ಮೇಕಪ್. ಒಂದು ವ್ಯಕ್ತಿನ ಸಾಫ್ಟ್ ಆಗೂ ತೋರಿಸ್ಬೋದು, ಹಾರ್ಶ್ ಆಗೂ ತೋರಿಸ್ಬೋದು ಮೇಕಪ್ ಅಲ್ಲಿ. ಸೊ ಎಲ್ಲ ಮೇಕಪ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮನ್ನ ನಾವು ರೆಪ್ರೆಸೆಂಟ್ ಮಾಡೋದಕ್ಕಾಗ್ಲಿ, ಸೊ ಒಬ್ರ ಹತ್ರ ಮಾತಾಡ್ಬೇಕಾದ್ರೆ ಆಗ್ಲಿ, ಎಲ್ಲಾನು ಆಗ್ಲಿ ಬೆಸ್ಟ್ ಇಂಪ್ರೆಷನ್ ಅಂತಾನೆ ಹೇಳ್ತೀನಿ ಮೇಕಪ್ ಕೂಡ. ಈಗ ವೈಯಕ್ತಿಕವಾಗಿ ನನ್ನ ಒಂದು ಅನಿಸಿಕೆ, ನೀವು ಮೇಕಪ್ ಅಲ್ಲಿ ಎಷ್ಟೇ ಚೆನ್ನಾಗಿ ತೋರಿಸ್ಬೋದು ಒಬ್ಬ ವ್ಯಕ್ತಿನ, ಒಂದು ಹೆಣ್ಮಗಳಾಗ್ಲಿ ಒಬ್ಬ ಹುಡುಗನಾಗ್ಲಿ. ಆದ್ರೆ ಮೇಕಪ್ ಗಿಂತ ಮುಂಚೆ ನಿಮ್ಮ ಸ್ಕಿನ್, ನಿಮ್ಮ ಮುಖನ ನೀವು ಎಷ್ಟು ಚೆನ್ನಾಗಿ ಇಟ್ಕೊಂತೀರಾ ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ವಾ? ಸೊ ಮುಖದ ಸ್ಕಿನ್, ನಮ್ಮ ತ್ವಚೆ ಏನಿರುತ್ತಲ್ಲ, ಇದು ಚೆನ್ನಾಗಿರ್ಬೇಕು ಅಂದ್ರೆ ಸೊ ಮನೇಲೇ ಸಿಗ್ತಕ್ಕಂತ ಒಂದಷ್ಟು ಮನೆಮದ್ದುಗಳು, ಅಂದ್ರೆ ಏನಾದ್ರು ಒಂದು ಟಿಪ್ಸ್ ಅಂತ ಹೇಳೋದಾದ್ರೆ, ಬ್ಯೂಟಿ ಟಿಪ್ಸ್ ನಿಮ್ ಕಡೆಯಿಂದ. ತುಂಬಾ ಈಸಿಯಾಗಿ ಹೇಳ್ತೀನಿ. ನೈಟ್ ಕೇರ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ನೈಟ್ ಕೇರ್ ಅಲ್ಲಿ ಯಾವುದೇ ತರ ಪ್ರಾಡಕ್ಟ್ಸ್ ಏನು ಇನ್ವೆಸ್ಟ್ ಮಾಡಬೇಡಿ, ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ, ಕ್ಲೆನ್ಸ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಫೇಸ್ ವಾಶ್ ಮಾಡಿರೋದ್ರಲ್ಲಿ ಕೆಮಿಕಲ್ಸ್ ಇರುತ್ತಲ್ಲ, ಅದೆಲ್ಲ ರಿಮೂವ್ ಆಗುತ್ತೆ ಕ್ಲೆನ್ಸ್ ಮಾಡಿದಾಗ. ಅದಾದ್ಮೇಲೆ ಎಳ್ಳೆಣ್ಣೆ, ದೀಪಕ್ಕೆ ಹಾಕ್ತಿವಲ್ಲ ಎಳ್ಳೆಣ್ಣೆ, ಹೌದು, ಅದನ್ನ ಜಸ್ಟ್ ಒಂದು 4 ಡ್ರಾಪ್ಸ್ ಅಷ್ಟೇ ಸಾಕು. ಚೆನ್ನಾಗಿ ಪ್ರೀಹೀಟ್ ಮಾಡಿ ನಮ್ಮ ಸ್ಕಿನ್ ಹಾಕೊಂಡಾಗ ನೈಟ್ ಅಲ್ಲಿ ಮಾತ್ರನೇ ವರ್ಕ್ ಆಗೋದಿದು, ಡೇ ಅಲ್ಲಿ ವರ್ಕ್ ಆಗಲ್ಲ. ಬಟ್ ಮಾರ್ನಿಂಗ್ ಅಷ್ಟರಲ್ಲಿ ಕಂಪ್ಲೀಟ್ ಸ್ಕಿನ್ ಹೈಡ್ರೇಷನ್ ಆಗಿರುತ್ತೆ ತಿಲ್ ಆಯಿಲ್ ಇಂದ. ಎಳ್ಳೆಣ್ಣೆ, ಹೌದು, ದೇವರ ದೀಪಕ್ಕೆ ಹಚ್ಚತಕ್ಕಂತ. ಹೌದು. ತುಂಬಾ ಚೆನ್ನಾಗಿ ಹೈಡ್ರೇಷನ್ ಆಗುತ್ತೆ, ಸಿಕ್ಕಾಪಟ್ಟೆ ಫ್ಲಾಲೆಸ್ ಆಗಿರುತ್ತೆ. ಮುಂಚೆ ಎಲ್ಲ ನಾವು ಒಂದು ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೆ ನಮ್ಮ ಮನೇಲೆಲ್ಲ ಬಿಡ್ತಾ ಇರಲಿಲ್ಲ ಫೇಶಿಯಲ್ ಅದಕ್ಕೆಲ್ಲಾನು. ಸೊ 1 ವೀಕ್ ಏನ್ ಮಾಡ್ತಿದ್ವಿ, ಐಸ್ ಕ್ಯೂಬ್ ರಬ್ ಮಾಡ್ಕೊಂತಿದ್ವಿ, ಎಳ್ಳೆಣ್ಣೆ ನೈಟ್ ಹಾಕೊಂತ ಇದ್ವಿ. ಸೊ ಹೋಗ್ಬೇಕಾದ್ರೆ ಕಂಪ್ಲೀಟ್ ಫೇಸ್ ಸಿಕ್ಕಾಪಟ್ಟೆ ಗ್ಲೋ ಇರ್ತಿತ್ತು. ಈಗ ಮನೇಲಿ ಸಿಗ್ತಕ್ಕಂತ ಐಟಮ್ಗಳನ್ನ ಯೂಸ್ ಮಾಡ್ಕೊಂಡು ನಮ್ಮ ಸ್ಕಿನ್ ಹೇಗೆ ಚೆನ್ನಾಗಿ ಇಟ್ಕೊಬಹುದು? ಸ್ಕಿನ್ ಕೇರ್ ಅಂತ ಬಂದಾಗ ಬರೀ ಸ್ಕಿನ್ನಿಗೆ ಅಪ್ಲೈ ಮಾಡೋದೊಂದೇ ಇಂಪಾರ್ಟೆಂಟ್ ಆಗಲ್ಲ, ಇಂಟೇಕು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎವ್ರಿ ಡೇ ಎವ್ರಿ ಮೀಲ್ ಅಲ್ಲಿ ಒಂದು ಕುಕುಂಬರ್ ಆಡ್ ಮಾಡಬೇಕು. ಹೌದು, ಸಿಟ್ರಿಕ್ ಆಡ್ ಮಾಡಬೇಕು. ನೋ ಶುಗರ್, ಸಾಲ್ಟ್ ಸ್ವಲ್ಪ ಲೈಟ್ ಆಗಿರ್ಲಿ, ಬಟ್ ಸಿಟ್ರಿಕ್ ಆಡ್ ಮಾಡೋದ್ರಿಂದ ನಮ್ಗೆ ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ. ಫೇಸ್ ಅಂತ ಹೇಳಿದಾಗ ಆಲೋವೆರಾ ಹಚ್ಕೋಬಹುದು. ಸೊ ಲೈಟ್ ಆಗಿ ಮಾಯಿಶ್ಚರೈಸರ್ ಅಂದ್ರೆ ಬಟರ್ನೇ ಮಾಯಿಶ್ಚರೈಸರ್ ಆಗಿ ಹಚ್ಕೋಬಹುದು. ತುಂಬಾ ಚೆನ್ನಾಗಿ ಎಫೆಕ್ಟಿವ್. ಪ್ರತಿದಿನ ಈಗ ನೀವು ಹೇಳ್ತಿರೋ ಪ್ರಕಾರ ಪ್ರತಿಯೊಂದು ಮೀಲಲ್ಲೂ ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಅಲ್ಲಿ ಸೌತೆಕಾಯಿ ತಿನ್ಬೇಕು. ಹೌದು, ಕಂಪಲ್ಸರಿ ಆಡ್ ಮಾಡ್ಬೇಕು. ಜೊತೆಗೆ ಸಿಟ್ರಿಕ್ ಫ್ರೂಟ್ಸ್, ನಿಂಬೆಹಣ್ಣು. ಓಕೆ, ಇದೆಲ್ಲಾ ಮೀಲ್ಗಳು ಇರೋ ಹಾಗೆ ನೋಡ್ಕೊಬೇಕು. ಹೌದು, ಅವೆರಡೂ ಇದ್ರೆ ಆಟೋಮೆಟಿಕ್ ನಿಮ್ಮ ಬಾಡಿನೂ ಹೈಡ್ರೇಷನ್ ಆಗುತ್ತೆ, ಎನರ್ಜಿ ಕೊಡುತ್ತೆ ನಮ್ಮ ಬಾಡಿಗೆ. ಆಟೋಮೆಟಿಕ್ ಸ್ಕಿನ್ನು ಸಹ ಗ್ಲೋ, ಇಂಟರ್ನಲ್ ಇಂದ ಗ್ಲೋ ಬರುತ್ತೆ. ಸೊ ಎಕ್ಸ್ಟರ್ನಲ್ ನಾವು ಮಾಡ್ಕೋಬಹುದು ಈಸಿಯಾಗಿ. ಓಕೆ, ನಂತರ ಅಲೋವೆರಾ ಜೆಲ್ ಹಾಕೋಬಹುದು. ಈಗ ಅಲೋವೆರಾ ಜೆಲ್, ಈಗ ಮನೆ ಮುಂದೆ ಅಲೋವೆರಾ ಗಿಡಗಳು ಇಟ್ಟಿರ್ತಾರಲ್ಲ, ಆ ಜೆಲ್ನ ಹಚ್ಕೊಳಕ್ಕಾಗಲ್ವಾ? ಹಚ್ಕೋಬಹುದು, ಡೈರೆಕ್ಟ್ ಹಾಗೆ ಹಚ್ಕೋಬಹುದು. ಅದಕ್ಕೆ ಸ್ವಲ್ಪ ನಾವು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕೊಂಡು ಹಚ್ಕೊಂಡಾಗ, ಮತ್ತೆ ಲೆಮನ್ ಹಾಕಿ ಹಚ್ಕೊಂಡಾಗ ಟ್ಯಾನಿಂಗ್ ಇರುತ್ತಲ್ವಾ, ಇನ್ಸ್ಟಂಟ್ ಟ್ಯಾನಿಂಗ್ ಕಡಿಮೆ ಆಗುತ್ತೆ. ಏನೇನು? ಅಲೋವೆರಾ ಜೆಲ್ಲು, ಲೆಮನ್ನು
ಮತ್ತೆ ವಿಟಮಿನ್ ಸಿ ಇ ಕ್ಯಾಪ್ಸೂಲ್ ಕ್ಯಾಪ್ಸೂಲ್. ವಿಟಮಿನ್ ಇ ಕ್ಯಾಪ್ಸೂಲು 3 ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ಒಂದು 5 ಮಿನಿಟ್ಸ್ ಬಿಟ್ಟು ರಿಮೂವ್ ಮಾಡಿದಾಗ ಕಂಪ್ಲೀಟ್ ಟ್ಯಾನಿಂಗ್ ಕಡಿಮೆ ಆಗ್ಬಿಡುತ್ತೆ. ಓಕೆ. ಮತ್ತೆ ಟೊಮ್ಯಾಟೊ ಕೂಡ ಹಚ್ತಾರೆ ಅಲ್ವಾ? ಟೊಮ್ಯಾಟೊ ಬಟ್ ಕೆಲವ್ರಿಗೆ ಸೂಟ್ ಆಗಲ್ಲ ಟೊಮ್ಯಾಟೊ. ಸೊ ಆಲೋವೆರಾ ಇಸ್ ಲೈಕ್ ನ್ಯೂಟ್ರಲ್ ಥಿಂಗ್ಸ್, ಎಲ್ಲರಿಗೂ ಇದು match ಸಾಕು, ಈ ಆಗುತ್ತೆ. ಸ್ಕಿನ್ ಕೇರು ಇದೇ ಸಾಕು. ಇಷ್ಟು ಸಾಕು. ಓಕೆ. ಈಗ ನಾಳೆನೋ ನಾಡಿದ್ದು, ನಾಳೆ ಬೆಳಗ್ಗೆನೋ ನಾಳೆ ರಾತ್ರಿನೋ ಯಾವುದೋ ಒಂದು ಫಂಕ್ಷನ್ ಇದೆ, ಮದ್ವೆನೋ ಎಲ್ಲೋ ಹೋಗಕ್ಕೆ ಹೆಣ್ಮಕ್ಳೆಲ್ಲ ರೆಡಿ ಆಗ್ತಾರೆ. ಹಿಂದಿನ ದಿನ ಈಗ ಹೆಣ್ಮಕ್ಳಾಗ್ಲಿ ಗಂಡು ಹುಡುಗರಾಗ್ಲಿ ಮೇಕಪ್ ಅಂತ ಮಾಡ್ಕೊಬೇಕಾದ್ರೆ ಹಿಂದಿನ ದಿನ ರಾತ್ರಿ ಅಥವಾ ಹಿಂದಿನ ದಿನ ಸ್ಕಿನ್ ಹೇಗೆ ಇಟ್ಕೊಬೇಕು? ಐಸ್ ಕ್ಯೂಬ್ ಹಾಕ್ಬೇಕು, ಮತ್ತೆ ತಿಲ್ ಆಯಿಲ್ ಹಚ್ಚಿದ್ರೆ ಸಾಕು. ದೀಪದ ಎಣ್ಣೆ ಇದೆಯಲ್ಲ ಅದು ಹಚ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಹೈಡ್ರೇಷನ್ ಆಗ್ಬಿಡುತ್ತೆ. ಅಂಡರ್ ಐ ಆಗ್ಲಿ ಸ್ಕಿನ್ ಆಗ್ಲಿ ಎಲ್ಲಾನು ಕಡಿಮೆ ಆಗುತ್ತೆ. ಆಕ್ನೀಸ್ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಒಂದು ಸ್ಕಿನ್ ಇರುತ್ತೆ ನಮ್ಗೆ. ಅದನ್ನ ನಾವೇನಾದ್ರೂ ಪ್ರಾಡಕ್ಟ್ ಹಾಕಿ ಅದು ತಗೋಬೇಕು ಅಂತಂದಾಗ ಮಿನಿಮಮ್ 28 ಡೇಸ್ ಬೇಕು. ನಮ್ಮ ಸ್ಕಿನ್ನು ಇನ್ನೊಂದು ಪ್ರಾಡಕ್ಟ್ಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ 28 ಡೇಸ್ ಬೇಕು. ಬಟ್ ತುಂಬಾ ಜನ ಏನ್ ಮಾಡ್ತಾರೆ, ಒಂದ್ ಪ್ರಾಡಕ್ಟ್ ಯೂಸ್ ಮಾಡಿದ ತಕ್ಷಣ ನನಗೆ ಸೆಟ್ ಆಗ್ತಾ ಇಲ್ಲ, ನಂಗೆ ಪಿಂಪಲ್ ಬಂತು, ರ್ಯಾಷಸ್ ಬಂತು. ಇಲ್ಲ, ನಾವು ಹೊಟ್ಟೆಲಿ ಊಟ ಮಾಡಿದಾಗ ಪಾಟಿ ಅಥವಾ ನಮ್ಗೆ ಸುಸುವಲ್ ಬಂದ್ಬಿಡುತ್ತೆ. ಬಟ್ ನಮ್ಮ ಸ್ಕಿನ್ ಫೇಸ್ ಅಲ್ಲಿ ವಾಮಿಟ್ ಬರಕ್ ಸಾಧ್ಯ ಇಲ್ಲ. ಸೊ ನಮ್ಮ ಸ್ಕಿನ್ ಇಂದ ಪಿಂಪಲ್ ಅಥವಾ ಓಪನ್ ಪೋಸ್ ಅಥವಾ ಆಯಿಲ್ ಸೆಕ್ರೇಟ್ ಆಗುತ್ತಲ್ಲ, ಅದರಿಂದ ಮಾತ್ರನೇ ಬ್ಯಾಡ್ ಫ್ಯಾಟ್ ಆಗ್ಲಿ ಏನೇ ಆಗ್ಲಿ ಬರೋದಕ್ ಸಾಧ್ಯ. ಟಾಕ್ಸಿನ್ಸ್ ಎಲ್ಲಾನು ಬರೋದಕ್ ಸಾಧ್ಯ. ಸೊ ಹಾಗಾಗಿ ನಾವು 28 ಡೇಸ್ ಅಲೋ ಮಾಡ್ಬೇಕು ಅದನ್ನ ಬಿಡೋದಕ್ಕೆ. ಅದನ್ನ ಬಿಟ್ಬಿಟ್ಟು ಅದ್ ಬಂದಾಗ್ಲೇ ಮತ್ತೆ ಕ್ರೀಮ್ ಹಾಕಿ ಅದನ್ನ ಅವಾಯ್ಡ್ ಮಾಡೋದು ತುಂಬಾ ತಪ್ಪಾಗುತ್ತೆ. ಓಕೆ. ಈಗ ಯಾರ್ದಾದ್ರೂ ಮುಖದಲ್ಲಿ ಪಿಂಪಲ್ ಕಾಣಿಸ್ಕೊಳ್ತು ಅಂದ್ರೆ ಕೆಲವರು ಅದನ್ನ ಕಿತ್ತಾಕ್ಬಿಡ್ತಾರೆ, ಇನ್ ಕೆಲವರು ಟೂತ್ ಪೇಸ್ಟ್ ಇಟ್ಕೋತಾರೆ, ಕೆಲವರು ನಿಂಬೆ ಹಣ್ಣು ಹಚ್ಕೊಳ್ಳೋದು ಏನೇನೋ ಮಾಡ್ತಾರೆ. ಈಗ ಯಾರ್ದಾದ್ರೂ ಮುಖದಲ್ಲಿ ಪಿಂಪಲ್ ಅಂತ ಕಾಣಿಸ್ಕೊಂಡ ತಕ್ಷಣ ಅವ್ರು ಏನ್ ಮಾಡ್ಬೇಕು? ಆಲೋವೆರಾ ಹಚ್ಬೋದು ಮನೆ ಮದ್ದು ಅಂತಂದ್ರೆ. ಇಲ್ಲ ಅಂತಂದ್ರೆ ನಾನೇ ನನ್ನ ಬ್ರ್ಯಾಂಡ್ ಆಗಿ ಮನೆ ಮದ್ದಿಂದ ಯೂಸ್ ಮಾಡಿರೋಂತ ಟೋನರ್ ಲಾಂಚ್ ಮಾಡಿದೀನಿ. ಸೊ ಟೋನರ್ ಹಾಕೋದ್ರಿಂದ ಏನಾಗುತ್ತೆ, 100% ರಿಸಲ್ಟ್. ಪಿಗ್ಮೆಂಟೇಶನ್ ಕಡಿಮೆ ಆಗುತ್ತೆ. ಓಪನ್ ಪೋಸ್ ಇರುತ್ತಲ್ವಾ, ಎಷ್ಟು ಟ್ರೀಟ್ಮೆಂಟ್ ತಗೊಂಡು ಓಪನ್ ಪೋಸ್ ಹೋಗಲ್ಲ. ಬಟ್ ನಮ್ದ್ರಲ್ಲಿ ವಿತಿನ್ 1 ಮಂತ್ ಅಲ್ಲಿ ರಿಸಲ್ಟ್ ತೋರಿಸ್ತೀನಿ ನಾನು. ಓಪನ್ ಪೋಸ್ ಕ್ಲೋಸ್ ಆಗಿರೋಂಥದ್ದು. ಮತ್ತೆ ಸಿಕ್ಕಾಬಟ್ಟೆ ಫ್ಲಾಲೆಸ್ ಆಗಿರುತ್ತೆ, ಶೈನಿಂಗ್ ಬರುತ್ತೆ ಇನ್ಬಿಲ್ಟ್ ಇಂದ. 7 ಲೇಯರ್ಸ್ ಸ್ಕಿನ್ ಹೈಡ್ರೇಷನ್ ಆಗುತ್ತೆ, ಮತ್ತೆ pH ಲೆವೆಲ್ ಬ್ಯಾಲೆನ್ಸ್ ಕೊಡುತ್ತೆ. ಸೊ ಇವತ್ತಿನ ತನಕ ಎಷ್ಟು ನೀವು ಟೋನರ್ ಯೂಸ್ ಮಾಡಿದ್ರು, ಎಲ್ಲಾ ತರ ಟೋನರು ಇದೆ. 50 ml 6000 ರುಪೀಸ್ ಟೋನರು ಇದೆ ನನ್ನ ಹತ್ರ. ಸೊ ಅದು ಸಹ pH ಲೆವೆಲ್ ಬ್ಯಾಲೆನ್ಸ್ ಬರಲ್ಲ. ಬಟ್ ನಾನು ಮನೆ ಬಂದ ಯೂಸ್ ಮಾಡಿಕೊಂಡು ನಾನು ಕ್ರಿಯೇಟ್ ಮಾಡಿಕೊಂಡು ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆಗಿ ಲಾಂಚ್ ಮಾಡಿದ್ದೀನಿ. ಬಟ್ ಸಿಕ್ಕಾಬಟ್ಟೆ ರಿಸಲ್ಟ್ ಇದೆ, ತುಂಬಾನೇ ಡಿಮ್ಯಾಂಡು ಸಹ ಇದೆ ಇವತ್ತಿಗೂ. ಸೊ ಎಷ್ಟು ಚಾರ್ಜ್ ಆಗುತ್ತೆ? ಎಷ್ಟು ಚಾರ್ಜ್ ಮಾಡಿದ್ರೆ? ನಾನು 100 ml ಗೆ 600 ರುಪೀಸ್ ಚಾರ್ಜ್ ಮಾಡ್ತೀನಿ. 600? ಅಫೋರ್ಡಬಲ್, ತುಂಬಾ ಅಫೋರ್ಡಬಲ್. ಎಲ್ಲರಿಗೂ ಯೂಸ್ ಆಗ್ಬೇಕಲ್ವಾ. ಇಟ್ಸ್ ಅ ಕಂಪ್ಲೀಟ್ಲಿ ಹೋಮ್ ಮೇಡ್ ಪ್ರಾಡಕ್ಟ್. ಸೈಡ್ ಎಫೆಕ್ಟ್ಸ್ ಇಲ್ಲ. ಕಂಪ್ಲೀಟ್ ಅದೊಂದು ಹಾಕೊಂಡು ಬಂದ್ರೆ ಸಾಕು, ಡಿಹೈಡ್ರೇಷನ್ ಕಡಿಮೆ ಆಗುತ್ತೆ, ಪಿಗ್ಮೆಂಟೇಶನ್ ಕಡಿಮೆ ಆಗುತ್ತೆ, ಓಪನ್ ಪೋಸ್ ಕಡಿಮೆ ಆಗುತ್ತೆ. ಈಗ ಟೋನರ್ಗಳು ಜನರಲ್ ಆಗಿ ಎಲ್ಲರೂ ಯೂಸ್ ಮಾಡೋದು ಮುಖ ತೊಳೆದ ತಕ್ಷಣ ಹಾಕೊಬೇಕಾ? ಹೌದು, ಫೇಸ್ ವಾಶ್ ಆದ್ಮೇಲೆ ಕ್ಲೆನ್ಸ್ ಮಾಡಿ ಟೋನರ್ ಹಾಕ್ಬೇಕು. ಯಾಕೆ ಅಂದ್ರೆ ನಾವು ಯೂಸ್ ಮಾಡೋ ಫೇಸ್ ವಾಶು ಕೆಲವೊಂದು ಹಾರ್ಶ್ ಇರುತ್ತೆ, ಕೆಲವೊಂದು ಮೈಲ್ಡ್ ಇರುತ್ತೆ. ಸೊ ಅದನ್ನ ನಾವು ಹಾಗೆ ಹಾಕೊಂಡಾಗ ಏನಾಗುತ್ತೆ, ಆ ಕೆಮಿಕಲ್ ಸ್ಪ್ರೆಡ್ ಆಗ್ತಾ ಬರುತ್ತೆ ಹಾಗೇನೆ ಹಾರ್ಶ್ ಆಗಿ. ಸೊ ಅದನ್ನ ರಿಮೂವ್ ಮಾಡಕ್ಕೆ ನಾವು ಕ್ಲೆನ್ಸಿಂಗ್ ಮಾಡ್ತೀವಿ. ಸೊ ಮಿಲ್ಕ್ ಇಂದ ಮಾಡ್ಕೋಬಹುದು ಕ್ಲೆನ್ಸಿಂಗು. ಇಲ್ಲ ಅಂತಂದ್ರೆ ತುಂಬಾ ಮೈಲ್ಡ್ ಕ್ಲೆನ್ಸರ್ಸೇ ಬರುತ್ತೆ, ಅದನ್ನ ಯೂಸ್ ಮಾಡ್ಬೋದು. ಅದಾದ್ಮೇಲೆ ಟೋನರ್ ಯೂಸ್ ಮಾಡ್ಬೇಕಾಗತ್ತೆ. ಸೊ ನಮ್ಮ 7 ಲೇಯರ್ಸ್ ಆಫ್ ದ ಸ್ಕಿನ್ ಹೈಡ್ರೇಷನ್ ಕೊಡುತ್ತೆ. ಸೊ ಇನ್ಸ್ಟಂಟ್ ಬಿಫೋರ್ ಮೇಕಪ್ ಬಂದು ನಮ್ಮ ಟೋನರು ಆಕ್ನೀಸ್ ಕಾಮ್ ಡೌನ್ ಆಗುತ್ತೆ, ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಆಟೋಮೆಟಿಕ್ ರಿಮೂವ್ ಆಗ್ತಾ ಬರುತ್ತೆ ನಿಮ್ಗೆ. ಸೊ ಅಷ್ಟು ಚೆನ್ನಾಗಿದೆ ಬೆನಿಫಿಟ್ಸ್. ಸೊ ಈಗ ಬೇಸಿಕ್ ಸ್ಕಿನ್ ಕೇರ್ ಅಂದ್ರೆ ಏನ್ ಮಾಡಬೇಕು? ಕ್ಲೆನ್ಸರ್, ಟೋನರ್, ಮಾಯಿಶ್ಚರೈಸರ್ ಅಂತ ಹೇಳ್ತಾ ಇದ್ರು, ಸುಳ್ಳು. ಕ್ಲೆನ್ಸರ್, ಟೋನರ್, ಸಿರಮ್, ಕ್ರೀಮ್, ಆಮೇಲೆ ಮಾಯಿಶ್ಚರೈಸರ್, ಆಮೇಲೆ ಸನ್ಸ್ಕ್ರೀನ್ ಹಾಕ್ಬೇಕಾಗತ್ತೆ. ಆಸ್ ಎ ಮೇಕಪ್ ಆರ್ಟಿಸ್ಟ್ ಆಗಿ ಈ ಫೀಲ್ಡ್ಗೆ ಯಾಕೆ ಬರಬೇಕು ಅನ್ನಿಸ್ತು? ಬೇಸಿಕಲಿ ನಾನು ಡಿಸೈನರ್, ಫ್ಯಾಷನ್ ಡಿಸೈನರ್. ಸೊ ಎಲ್ಲಿ ನೋಡಿದ್ರು ಬೊಟಿಕ್ ಇಡ್ಬೇಕು ಅಂದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಬೇಕು ನಾನೇನಾದ್ರು ಮಾಡ್ಬೇಕು ಅಂತಂದ್ರೆ. ಬಟ್ ಆವಾಗ ನೋಡ್ತಾ ಇದ್ದೆ, ಅವಾಗ ಇನ್ನು ಮೇಕಪ್ ಬೂಮಲ್ಲಿ ಬರ್ತಿತ್ತು. ಸೊ ಇನ್ನೊಂದು ಮೋಟಿವೇಶನ್ ನನ್ಗೇನು ಅಂದ್ರೆ, ನಾವು ಕಾಲೇಜ್ 2008 ಅಲ್ಲಿ ನಾನು ಪಾಸ್ ಔಟ್ ಆಗಿದ್ದು. ಆ ಟೈಮಲ್ಲಿ ನಮ್ದು ಫ್ಯಾಷನ್ ಶೋ ಪ್ರಾಜೆಕ್ಟ್ ಅಂತ ಇತ್ತು. ನಮ್ಮ ಕಾನ್ಸೆಪ್ಟ್ಗೆ, ನಮ್ಮ ಕಂಟೆಂಟ್ಗೆ ತಕ್ಕ ಹಾಗೆ ಮೇಕಪ್ ಮಾಡ್ಲಿಲ್ಲ. ನಾವು ಹುಡುಕಿದ್ವಿ, ಮೇಕಪ್ ಆರ್ಟಿಸ್ಟ್ ಸಿಗ್ಲಿಲ್ಲ. ಅವಾಗೆಲ್ಲ ಏನು ಪಾರ್ಲರ್ ಅಲ್ಲಿ ಮಾಡೋರು ಮಾತ್ರನೇ ಮೇಕಪ್ ಮಾಡ್ತಾ ಇದ್ದಿದ್ದು, ಹೊರಗಡೆ ಯಾರು ಇರ್ತಾ ಇರ್ಲಿಲ್ಲ. ಅದೊಂದು ನನಗೆ ತುಂಬಾ ಇತ್ತು. ನಾನ್ ಕಲ್ತ್ಕೊಂಡು ಯಾಕೆ ಮಾಡಬಾರ್ದು, ನಮ್ಮ ಕಾನ್ಸೆಪ್ಟಿಗೆ ತಕ್ಕಂಗೆ, ನಮ್ಮ ಕಂಟೆಂಟ್ಗೆ ತಕ್ಕಂಗೆ ನಾವ್ ಯಾಕೆ ಮಾಡಬಾರ್ದು ಅನ್ನೋದು ನನಗೆ ತುಂಬಾ ಇತ್ತು. ಹಾಗಾಗಿ ನಾನು ಈ ಫೀಲ್ಡ್ ನ ಚೂಸ್ ಮಾಡ್ಕೊಂಡೆ. ಇನ್ನೊಂದೇನು ಅಂದ್ರೆ, ಯಾರಾದ್ರೂ ಅಚೀವರ್ಸ್ ಇರ್ತಾರಲ್ಲ, ಅಚೀವರ್ಸ್ನ ನೋಡಿದಾಗ ನಾನು ಯಾಕೆ ಮಾಡೋಕ್ಕಾಗಲ್ಲ,
ಕ್ರಾಫ್ಟ್ ಮಾಡ್ತೀನಿ, ಕ್ಲೇ ಆರ್ಟ್ ಮಾಡ್ತೀನಿ, ಟೆರಕೋಟಾ ಮಾಡ್ತೀನಿ, ಒಳ್ಳೆ ಬಟ್ಟೆ ಹೊಲಿತೀನಿ, ಡಿಸೈನಿಂಗು ಮಾಡ್ತೀನಿ, ಯಾಕೆ ಎಲ್ಲದರಲ್ಲೂ ಮಾಡ್ತೀನಿ. ನಾನ್ ಯಾಕೆ ಮಾಡಕ್ಕಾಗಲ್ಲ? ಅವಾಗ ಒಂದು 6 ತಿಂಗಳು 1 ವರ್ಷ ಕೂತ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡೆ ಏನೇನ್ ಮಾಡ್ಬೋದು ಅನ್ನೋದಕ್ಕಿಂತ ಮಾಡಿದ್ರೆ ನನ್ಗೇನ್ ಬೆನಿಫಿಟ್. ಪಾಟ್ರಿ ಬಿಡಲ್ಲ ಮನೇಲಿ, ಬಟ್ ಫ್ಯೂಚರ್ ಕಡಿಮೆ ಇದೆ. ಅದಕ್ಕೆ ಹೌದು, ಆರ್ಟಿಗೆ ಬೆಲೆ ಇದೆ, ಬಟ್ ಸೇಲ್ಸ್ ಕಡಿಮೆ. ಎಲ್ಲರೂ ಇಷ್ಟಪಡಲ್ಲ ಆರ್ಟ್ನ. ಕಡೆ ಬಟ್ ನನಗೆ ಮಾರ್ಕೆಟು ಇರಬೇಕು, ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು, ಎಲ್ಲಾನು ಮಾಡಬೇಕು. ಅವಾಗ ಕೂತ್ಕೊಂಡು ಒಂದೊಂದೇ ಚೂಸ್ ಮಾಡ್ಕೊಂಡಾಗ ರಿಲೇಟೆಡ್ ಏನೋ ಒಂದ್ ಪರ್ಸನ್ಗೆ ಬಟ್ಟೆನೂ ಬೇಕು, ಮೇಕಪ್ಪು ಬೇಕು, ಕಂಪ್ಲೀಟ್ ಸ್ಟೈಲಿಂಗು ಬೇಕು, ಬ್ಯೂಟಿನೂ ಎನ್ಹಾನ್ಸ್ ಆಗಬೇಕು. ಸೊ ಆ ಟೈಮಲ್ಲಿ ನನಗೆ ಬಂದಿದ್ದು ಸ್ಯಾರಿ. ನಮ್ಮಿದ್ರಲ್ಲೆಲ್ಲ ವಯಸ್ಸಿಗೆ ಬರ್ತಾರಲ್ಲ ಮಕ್ಕಳು, ಆ ಟೈಮಲ್ಲಿ ನಮ್ಮನೆಗಳಲ್ಲಿ ಒಂದೊಂದು ವೇಷ ಹಾಕ್ತಾರೆ, ಕ್ರಿಯೇಟ್ ಮಾಡ್ತಾರೆ. ಕೇರಳದಾಗ್ಲಿ ಡ್ರೆಸ್ ಕ್ರಿಯೇಟ್ ಮಾಡೋದು, ಚೈನೀಸ್ ಆಗ್ಲಿ ಡ್ರೆಸ್ ಕ್ರಿಯೇಟ್ ಮಾಡೋದು. ಒಂದೊಂದು ದಿನ ನಮ್ಗೆ ಅಕ್ಕನೇ ಹೇಳ್ಕೊಟ್ಟಿದ್ದು ಸ್ಯಾರಿ ಉಡ್ಸೋದಕ್ಕೆ. ಸೊ ಹೆಂಗೆ ಹೇಳ್ಕೊಟ್ಲು ಅಂದ್ರೆ, ಸ್ಯಾರಿಯಲ್ಲೇನೆ ಚೈನೀಸ್ ಡ್ರೆಸ್ ಮಾಡಿಸ್ತಿದ್ಲು. ಅಲ್ಲಿಂದ ಕಲ್ತಿದ್ದೆ. ನನ್ಗೆ ಅಕ್ಕನೇ ಇನ್ಸ್ಪಿರೇಷನ್, ಅಕ್ಕನೇ ನನ್ಗೆ ಹೇಳ್ಕೊಟ್ಟಿದ್ದು. ಸೊ ಅಲ್ಲಿಂದ ನಾನು ಕಲ್ತೆ. ಆವಾಗ ಅನ್ಕೊಂಡೆ, ಹೌದಲ್ವಾ, ನಾನು ಇಷ್ಟೊಂದು ಮಾಡ್ಬೇಕಾದ್ರೆ ನಾನು ಯಾಕೆ ಟ್ರೈ ಮಾಡಬಾರ್ದು? ಆಯ್ತು, ಅಲ್ಲಿ ಒಂದು ಫಿಕ್ಸ್ ಆದೆ, ನಾನು ಇದ್ರಲ್ಲೇ ಫಿಕ್ಸ್ ಆಗ್ಬೇಕು ಅಂತ. ಅದಾದ್ಮೇಲೆ ಹೇಗ್ ಮಾಡೋದು, ನನ್ನಲ್ಲೇ ನಾನು ಕ್ವೆಶ್ಚನ್ ಮಾರ್ಕ್. ಬಿಕಾಸ್ ನನ್ನಲ್ಲಿರೋ ಟ್ಯಾಲೆಂಟ್ ನನಗೆ ಮಾತ್ರ ಗೊತ್ತು. ನನ್ನ ಸುತ್ತಮುತ್ತ ಇರೋರು ಏನಂತಾರೆ, ನನ್ನ ಫ್ಯಾಮಿಲಿ ಆಗ್ಲಿ, ನನ್ನ ಹಸ್ಬೆಂಡ್ ಆಗ್ಲಿ, ಅವ್ರ ಸಪೋರ್ಟ್ ಇಲ್ದಿರ ಮಾಡಕ್ ಸಾಧ್ಯನೇ ಇಲ್ಲ ನಾನು. ಬಟ್ ಅವ್ರೇನಂತಾರೆ, ನೀನೇನಾದ್ರೂ ಮಾಡೋದಕ್ಕೆ ಮಾಡು ಅಂತ ಹೇಳ್ಬೋದು. ಇದನ್ನೇ ಮಾಡು, ಹೀಗೆ ಮಾಡು ಅಂತ ಹೇಳ್ಕೊಡೋದಾದ್ರೆ ಅವರೇ ಮಾಡ್ಬೋದಲ್ವಾ? ಅವ್ರ ಇಂಡಸ್ಟ್ರಿ ಬೇರೆ, ನನ್ನ ಇಂಡಸ್ಟ್ರಿ ಬೇರೆ. ಅವ್ರು ಕಂಪ್ಲೀಟ್, ನನ್ನ ಫ್ಯಾಮಿಲಿ ಎಲ್ಲ IT. ಪಪ್ಪ ಕಡೆ ಮಮ್ಮಿ ಕಡೆ ಎಲ್ಲ ಬಿಸ್ನೆಸ್, ಹಸ್ಬೆಂಡ್ ಕಡೆ ಕಂಪ್ಲೀಟ್ IT. ನಾನು ಒಬ್ಳೇನೆ ಈ ಇಂಡಸ್ಟ್ರಿ ಇರೋದು. ಸೊ ಹೆಂಗೆ ಅಂದ್ರೆ, ಅವ್ರು ಏನಾದ್ರು ಸಜೆಷನ್ ಕೊಡ್ಬೇಕು ಅಂದ್ರೆ ಅವ್ರಿಗೊಂದೇ ಡೌಟು, ನಾನು ಏನ್ ಸಜೆಷನ್ ಕೊಡ್ಲಿ, ಬಟ್ ನಿನ್ಗೆ ಏನ್ ಅನ್ಸತ್ತೆ ಮಾಡು ಅನ್ನೋರು. ಆಮೇಲೆ ಕೂತ್ಕೊಂಡು ಸ್ಯಾರಿ ಮಾಡ್ಬೋದಲ್ವಾ, ಯಾವ ತರ ಸ್ಯಾರಿ ಮಾಡ್ಬೋದು, ಇದನ್ನ ಹೆಂಗ್ ಕ್ರಿಯೇಟ್ ಮಾಡ್ಬೋದು, ಸೊ ಈ ಸ್ಟೈಲಿಂದ ಹೆಂಗೆ 10 ತರ ನಾನು ಕ್ರಿಯೇಟ್ ಮಾಡ್ಬೋದು, ಸೊ ಪ್ಲೀಟ್ಸ್ ಹಿಂಗೆ ಹಾಕ್ಬೇಕಾ, ಯಾಕೆ ನಾನೊಂದು 50 ತರ ಪ್ಲೀಟ್ಸ್ ಕ್ರಿಯೇಟ್ ಮಾಡಬಾರ್ದು, ಅದನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡು ದೆನ್ ನಾನು ಫೈನಲೈಸ್ ಆದೆ. ನಾನು ಆಗಬಹುದು, ಟ್ರೈ ಮಾಡೋಣ ಅಂತ. ಬಟ್ ನನಗೆ ಒಂದು ಗೋಲ್ ಇದ್ದಿದ್ದು, ಇದೆಲ್ಲ ಮಾಡ್ಬೇಕು ಅಂತ ನಂಗೆ ಅನ್ಸಿರ್ಲಿಲ್ಲ. ಓತಿಂಗ್ ತಗೋಬೇಕು ಅಂತ ಆಸೆ ಇತ್ತು. ಓತಿಂಗ್ ಅಂದ್ರೆ ಈ ಮಿನಿಸ್ಟರ್ಸ್ ಒಂದು ಪೊಸಿಷನ್ ಬಂದಾಗ ಕೈ ಇಟ್ಕೊಂಡು ಪ್ರಮಾಣ ಸ್ವೀಕಾರ ಮಾಡ್ತಾರಲ್ಲ, ಅದ್ ನನಗೆ ತುಂಬಾ ಆಸೆ ಇತ್ತು. ಪ್ರಮಾಣ ಸ್ವೀಕಾರ, ಪ್ರಮಾಣ ವಚನ ತುಂಬಾ ಆಸೆ ಅಂದ್ರೆ ತುಂಬಾ ಆಸೆ ಇತ್ತು. ಏನಾದ್ರು ಮಾಡು, ನಂಗೆ ಗೊತ್ತಿಲ್ಲ, ಒಟ್ನಲ್ಲಿ ಮಾಡ್ಬೇಕು. ಹೆಂಗ್ ಉಟ್ಕೊಂತಿದ್ದು? ಹೆಂಗೆ ಅಂದ್ರೆ, ನಾನು ನನ್ನ ಗೋಡೆ ಮಧ್ಯೆ ಬಂದ್ಬಿಟ್ಟು ನಾನು ದುರ್ಗಾ ವೆಂಕಟೇಶ್ ಅಂತ ಹೇಳ್ಕೊಳ್ಳೋದು ಹೇಗಿದೆ, 1000 ಜನದ ಮುಂದೆ ಬಂದ್ಬಿಟ್ಟು ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ದುರ್ಗಾ ವೆಂಕಟೇಶ್ ಅಂತ ಹೇಳ್ಕೊಳ್ಳೋದು ಹೇಗಿದೆ, 10 ಜನ ಗುರುತು ಮಾಡೋದು ಹೇಗಿದೆ, ಅದು ನನ್ಗೆ ಅವಾಗ ಕ್ರೇಜ್ ಆಯ್ತು. ಸೊ ಮಾಡ್ಲೇಬೇಕು ನಾನು ಅಂತ. ಆಮೇಲೆ ಅದಕ್ಕೆ ನನ್ನ ಗೋಲ್ಗೆ ಇದು ಸ್ಟೆಪ್ಪಿಂಗ್ ಸ್ಟೋನ್ ಅಷ್ಟೇನೆ. ಅಲ್ಲ, ಈಗ ನೀವು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ನಿಮ್ ಹೆಸರಿದೆ, ಅದು ನಿಜವಾಗ್ಲೂ ತುಂಬಾ ದೊಡ್ಡ ಪ್ರೊಸೀಜರ್, ಏನ್ ಅಷ್ಟು ಸುಲಭ ಆಗಲ್ಲ. ಅದು ನೀವು ಮಾಡಿದ್ದು ಸ್ಯಾರಿ ಡ್ರಾಪಿಂಗ್. ಹೌದು. ಸೊ ಆ ಪ್ರೋಸೆಸ್ ಹೇಳಿ. ಈಸಿ ಅಂತೂ ಅಲ್ಲ. ಯಾಕೆ ಅಂದ್ರೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಮೇಲ್ ID, ಅದ್ ಬಿಟ್ಟು ಫೋನ್ ಕಾಲ್ಸು, ಲೆಟರ್ಸು, ಡೈರೆಕ್ಟ್ ಆಗಿ ಹೋಗೋದು ಏನೂ ಸಿಗಲ್ಲ ನಮ್ಗೆ. ಕಾಂಟ್ಯಾಕ್ಟ್ ಮಾಡಲ್ಲ, ಸಿಗದೇ ಇಲ್ಲ, ಕಾಂಟ್ಯಾಕ್ಟೇ ಸಿಗಲ್ಲ. ನಾವ್ ಏನೇ ಮಾಡಿದ್ರು ಕಾಂಟ್ಯಾಕ್ಟ್ ಸಿಗಲ್ಲ. ಸೊ ನಾವ್ ಒಂದು ಅಪ್ರೋಚ್ ಮಾಡಿದಾಗ ಅವ್ರೊಂದಷ್ಟು ಕೇಳ್ತಾರೆ ಕ್ವೆಶನ್ಸ್. ಇದನ್ನೇ ಯಾಕೆ ಮಾಡ್ಬೇಕು, ಇದನ್ ಮಾಡು, ನೀನ್ ಯಾಕೆ ಸ್ಯಾರಿ ಡ್ರೇಪಿಂಗೇ ಮಾಡ್ತೀಯಾ, ಒಂದು ಡ್ರೆಸ್ ಮಾಡು ಅಂದ್ರು. ನನಗೆ ಡ್ರೆಸ್ ಇಂಟ್ರೆಸ್ಟ್ ಇಲ್ಲ, ನಾನು ಸ್ಯಾರಿ ಡ್ರೇಪಿಂಗ್ ಅಲ್ಲೇ ಮಾಡ್ಬೇಕು. ಅವ್ರನ್ನ ಆಮೇಲೆ ರಿಕ್ವೆಸ್ಟ್ ಮಾಡ್ಕೋಬೇಕು, ಇಲ್ಲ ಮ್ಯಾಮ್ ನನ್ಗಿರೋದೇ ಇಂಟ್ರೆಸ್ಟ್ ಇದ್ರಲ್ಲಿ, ನಾನು ಇದ್ರಲ್ಲೇ ಮಾಡ್ಬೇಕು ಅನ್ಕೊಂಡಿದೀನಿ. ಆಯ್ತು, ಇಷ್ಟು ಟೈಮಲ್ಲೇ ಮಾಡು ಅಂತ. ಅವ್ರು ಏನ್ ಮಾಡ್ತಾರೆ, ಜಸ್ಟ್ ನಮ್ನ ಟೆಸ್ಟ್ ಮಾಡೋದಕ್ಕೆ ಅವ್ರೊಂದಷ್ಟು ಇದನ್ನೇ ಮಾಡು ಅದನ್ನೇ ಮಾಡು ಅಂತ ನಮ್ಗೆ ಡಿವಿಯೇಷನ್ ಮಾಡ್ತಿರ್ತಾರೆ. ಬಟ್ ನಮ್ ಫೋಕಸ್ ಎಲ್ಲ ಒಂದೇ ಕಡೆ ಇರಬೇಕು. ಅವ್ರು ಇಂಟೆನ್ಷನಲಿ ಮಾಡಲ್ಲ, ಅವರು ನಮ್ಮ ಪೇಷನ್ಸ್ ನಾವು ಮಾಡ್ತೀವಂತ ಕೇಪಬಲ್ ನ ಚೆಕ್ ಮಾಡೋದಕ್ಕೆ ಅವ್ರು ಮಾಡ್ತಿರ್ತಾರೆ. ಬಟ್ ಆ ಪ್ರೋಸೆಸ್ ಸ್ಟಾರ್ಟ್ ಆದ್ರೆ ನಿಮ್ಗೆ ಲಿಮ್ಕಾ ಬುಕ್ ಆಫ್ದು ಮಿನಿಮಮ್ 2.5 years ಬೇಕು ಅಪ್ರೂವಲ್ ಬರೋದಕ್ಕೆ. 2.5 ವರ್ಷ? ಹೌದು. ಒಂದೇ ದಿನದ್ದು ಆಗಲ್ಲ. ಅವ್ರು ಮೇಲ್ ಮಾಡೋ ಟೈಮಲ್ಲಿ ನಾವು ರೆಸ್ಪಾಂಡ್ ಮಾಡಬೇಕು. ನಾವು ರೆಸ್ಪಾಂಡ್ ಮಾಡಿದ್ಮೇಲೆ 1 week ಮಾಡ್ಬೋದು, 1 day ಮಾಡ್ಬೋದು, 6 months ಮಾಡ್ಬೋದು, 3 months ಮಾಡ್ಬೋದು, ಹೇಳಕ್ಕಾಗಲ್ಲ. ಸೊ ನಮ್ಮ ಪೇಷನ್ಸ್ನು ಅವ್ರು ಟೆಸ್ಟ್ ಮಾಡ್ತಾರಾ ಇಲ್ವಾ ಅಂತ. ಅದಾದ್ಮೇಲೆ ನಾನು ಮತ್ತೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅವರು ಒಂದು ಕಮ್ಯುನಿಕೇಶನ್ ಒಂದು ಇದಕ್ಕೆ ಬಂದಾಗ, ಆಮೇಲೆ 6 months ರಿಪ್ಲೈ ಮಾಡಿಲ್ಲ ನನಗೆ. ಅಪ್ರೂವಲ್ ಕೊಟ್ಬಿಟ್ರು, ಬಟ್ ಸ್ಕೆಡ್ಯೂಲ್ ಕೊಟ್ಟಿಲ್ಲ ಯಾವತ್ ಮಾಡ್ಬೇಕು ಏನು ಅಂತ. ಆಮೇಲೆ 1 ದಿನ ಮತ್ತೆ ಸ್ಕೆಡ್ಯೂಲ್ ಕೊಟ್ರು, ಲೈಕ್
ಹೇಗೆ ಅಂದ್ರೆ ಹೇಳ್ಕೊಳಕ್ಕೆ ಆಗಲ್ಲ ನನ್ನ ಕೈಯಲ್ಲಿ, ಅಷ್ಟು ಖುಷಿ ಆಗತ್ತೆ. ಬಟ್ ಅದೇ ಟೈಮಲ್ಲಿ ಬ್ಯಾಡ್ ಲಕ್ ಅಂತ ಹೇಳ್ತಾರಲ್ಲ, ಒಂದು ಗುಡ್ ಲಕ್ನ ಪವರ್ ತೋರ್ಸಕ್ಕೆ ಬ್ಯಾಡ್ ಲಕ್ ಅಂತ ಬರುತ್ತಂತೆ. ಸೊ ಆ ಬ್ಯಾಡ್ ಲಕ್ಗೆ ನನ್ನ ಲಾಕ್ಡೌನ್. ಸೊ ಆ ಲಾಕ್ಡೌನ್ ಅಲ್ಲಿ ನಂಗೆ ಟೈಮ್ ಕೊಟ್ಟಿದ್ದಾರೆ. ಆ ಟೈಮ್ನ ಮತ್ತೆ ನಾನು ಬಿಟ್ರೆ ಮತ್ತೆ ನಾನು ಫಸ್ಟ್ ಇಂದ ಪ್ರೋಸೆಸ್ ಮಾಡಕ್ ಮತ್ತೆ 2.5 ವರ್ಷ. ನಿಮಗೆ ಅದೇ ಚಾಲೆಂಜು ನನಗೆ. ಸೊ ಆ ಟೈಮಲ್ಲಿ ನನ್ನ ಹಸ್ಬೆಂಡು ಪುಣೆಯಲ್ಲಿ ವರ್ಕ್ ಮಾಡ್ತಿದ್ರು, ಅವ್ರಿಗೆ ಅಲ್ಲಿತ್ತು ಕೆಲಸ. ಅವ್ರು ಅಲ್ಲಿ ಸ್ಟ್ರಕ್ ಆಗ್ಬಿಟ್ಟಿದ್ದಾರೆ, ಅವ್ರು ಇಲ್ಲಿ ಬರಕ್ಕೆ ಆಗಲ್ಲ. ಎಲ್ಲ ನಿಮ್ಗೆ ಗೊತ್ತು, ಫ್ಲೈಟು ಬಸ್ಸು ಎಲ್ಲ ನಿಲ್ಲಾಗ್ಬಿಟ್ಟಿದೆ. ಅವ್ರು ಅಲ್ಲಿ ಲಾಕು. ಸೊ ಅಣ್ಣ ಐರ್ಲ್ಯಾಂಡ್ ಅಲ್ಲಿ ಇರೋದು, ನನ್ನ ಅಣ್ಣ, ಅವನ್ ಅಲ್ಲಿಂದ ಕಂಪ್ಲೀಟ್ಲಿ ಅವ್ನ್ ಲಾಕು, ಬರಕ್ಕೆ ಆಗಲ್ಲ. ಇನ್ನು ಅಪ್ಪ ಅಮ್ಮ, ನನ್ ಮಕ್ಕಳು ಚಿಕ್ಕ ಮಕ್ಕಳು. ಸೊ ಅವ್ರನ್ನ ನೋಡ್ಕೋಬೇಕು. ನನ್ನ ಅಪ್ಪ ಅಮ್ಮಂಗೂ ಕೋವಿಡ್ ಅಟ್ಯಾಕ್ ಆಗಿದೆ ಸೆಕೆಂಡ್ ಲಾಕ್ಡೌನ್ ಅಲ್ಲಿ, ನನ್ನ ಮಕ್ಕಳಿಗೂ ಅಟ್ಯಾಕ್ ಆಗಿದೆ. ಅವರಿಂದ ಜೊತೆಗೆ ಇದ್ದಾಗ ಅವ್ರಿಗೂ ಸ್ಪ್ರೆಡ್ ಆಗತ್ತೆ. ಸೊ ಬೆಡ್ ಸಿಗ್ತಾ ಇರ್ಲಿಲ್ಲ ಆ ಟೈಮಲ್ಲಿ, ತುಂಬಾನೇ ಸಫರ್ ಆಗ್ತಿದ್ವಿ. ಸೊ ಆಮೇಲೆ ಬೆಡ್ ಸಿಕ್ತು, ಅಪ್ಪನೆಲ್ಲ ಇದ್ ಮಾಡಿದೆ. ಒಂದ್ ಕಡೆ ಅಪ್ಪಂಗ್ ಹಿಂಗಾಗಿದೆ, ಮಗಳು ಅಂತಂದಾಗ ಅಮ್ಮಂಗಿಂತ ಅಟ್ಯಾಚ್ಮೆಂಟ್ ಜಾಸ್ತಿ ಅಪ್ಪನೇ. ಸೊ ಅಪ್ಪಂಗ್ ಹಿಂಗಾಗಿದೆ. ಒಂದು ನನ್ನ ಕಡೆ ಡ್ರೀಮ್, ನನ್ನ ಗೋಲ್ ಇದೆ, ಜಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್. ಅದು ನನ್ನ ಫಸ್ಟ್ ಸ್ಟೆಪ್ ಅಂತಾನೆ ನಾನು ಹೇಳ್ತೀನಿ. ಸೊ ಅದ್ ಮಾಡದ ಅಂತ ಆಮೇಲೆ ಕೂತ್ಕೊಂಡ್ಬಿಟ್ಟು ಅಪ್ಪನ ಕಡೆ ಫೋಕಸ್ ಮಾಡಿದೆ. ದೆನ್ ಅಪ್ಪನೆಲ್ಲ ರಿಕವರ್ ಆದ್ಮೇಲೆ ಅಪ್ಪಂಗೆ ಮೆತ್ತಿಗೆ ಹೇಳ್ದೆ, ಅಪ್ಪ ಈ ತರ ಇದೆ, ನಾನು ಮಾಡ್ಲಾ ಅಂತ ಅಪ್ಪನ ಪರ್ಮಿಷನ್ ತಗೊಂಡೆ. ಅಪ್ಪ ನೀನ್ ಮಾಡು ಅಂದ್ರು. ಯಾಕೆ ಅಂದ್ರೆ ಅದಕ್ಕಿಂತ ಮುಂಚೆ ಅಪ್ಪ ಸೀರಿಯಸ್ ಆಗಿ ಎಲ್ಲಾರ್ಗು ಹೇಳ್ಬಿಡು ನಾನು ಅಷ್ಟೇ ಅಂತ ಮಾತು ಕೊಟ್ಬಿಟ್ಟಿದ್ರು. ನನ್ಗೆ ಅಳಕ್ಕೂ ಆಗಲ್ಲ, ಈ ಕಡೆ ಜೀನಿಸ್ಕೊಳಕ್ಕೂ ಆಗಲ್ಲ, ಧೈರ್ಯ ಕೊಡಕ್ಕೆ ನಮ್ಮ ಮನೆಯವ್ರು ಬರೀ ಫೋನ್ ಏನೇ. ನನ್ನ ಅಣ್ಣ ಪಾಪ ನಾವು ಕಾಲ್ ಮಾಡಿದಾಗೆ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ, ಅವ್ನು ನೋಡ್ಕೊಂಡು ಅವ್ನು ರೆಸ್ಪಾಂಡ್ ಮಾಡಬೇಕು. ಸೊ ಏನು ಅಂತ ಮಾಡೋದು, ಒಬ್ಳೆ ಮಗಳು, ಅಣ್ಣ ಅಲ್ಲಿದ್ದಾನೆ, ನನ್ನ ಹಸ್ಬೆಂಡ್ ಇಲ್ಲಿದ್ದಾರೆ. ಸೊ ಆ ಒಂದು ಸಿಚುವೇಶನ್ ಹೆಂಗಿತ್ತು ಅಂದ್ರೆ ಸಿಕ್ಕಾಪಟ್ಟೆ ನನ್ನ ಲೈಫ್ ಟರ್ನ್ ಆಗಿದೆ ಅಲ್ಲಿಂದ. ಚಾಲೆಂಜ್ ಅಂತಾರಲ್ಲ, ಎಲ್ಲ ಬಂದು ಕೂತಿರೋದು ಅಂಥದ್ದು. ಆಮೇಲೆ ಅಪ್ಪಂಗೆ ಧೈರ್ಯ ಕೊಟ್ಟು ಏನೂ ಆಗಲ್ಲ ಅಂತ ಅಪ್ಪನೆಲ್ಲ ಒಂದ್ ಸ್ವಲ್ಪ ರಿಕವರ್ ಮಾಡಿ ಆಮೇಲೆ ಅಪ್ಪನ್ ಕೇಳಿದಕ್ಕೆ ಆಯ್ತು ಮಾಡು ಅಂದರು. 26 ಆಗಸ್ಟ್ 2020 ನನ್ನ ಮಗನ ಬರ್ಡೇ ದಿನ. ಸೊ ನನ್ನ ಲೈಫಲ್ಲಿ ಅನ್ಫರ್ಗೆಟಬಲ್ ಮೆಮೊರಿ ಅಂತಾನೆ ಹೇಳ್ಬೋದು. ಬಟ್ ಆವತ್ತಿನ ದಿನ ಲಾಕ್ಡೌನ್, ಹೊರಗಡೆ ಎಲ್ಲೂ ಸಿಗಲ್ಲ. ಅವರು ಅಡ್ಜುಡಿಕೇಟರ್ಸ್ ಬರಬೇಕಿತ್ತು, ಅಡ್ಜುಡಿಕೇಟರ್ಸ್ ಬಂದಿಲ್ಲ, ಲೈವಲ್ಲಿ ತಗೊಂಡ್ರು. ರೆಕಾರ್ಡ್ ಮಾಡಿ ನಾವು ಕಳ್ಸಕ್ ಆಗಲ್ಲ ಲಿಮ್ಕಾ ಬುಕ್ನೆಲ್ಲಾನು. ಸೊ ಅಡ್ಜುಡಿಕೇಟರ್ಸ್ ಇರ್ತಾರೆ ಲೈವಲ್ಲಿ, ಅವರು ಇರ್ತಾರೆ, ಪ್ಲಸ್ ಗಸ್ಟೆಡ್ ಆಫೀಸರ್ಸ್ನ ನಾವು ಕರ್ಕೊಂಡು ಬರಬೇಕು. ಅಲ್ಲೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಅಂದ್ರೆ, ರಿಟೈರ್ಡ್ ಆಗಿರಬಾರ್ದು ಗಸ್ಟೆಡ್ ಆಫೀಸರ್ಸು, ಇನ್ನು 2 years ಪೊಸಿಷನ್ ಮಿನಿಮಮ್ ಇರಬೇಕು. ಅವ್ರ ಹತ್ರ ಒಂದಷ್ಟು ಡಾಕ್ಯುಮೆಂಟ್ ತಗೊಂಡ್ ಬರ್ಬೇಕು, ಅದನ್ನೆಲ್ಲ ಸಬ್ಮಿಟ್ ಮಾಡಬೇಕು. ಅದಾದ್ಮೇಲೆ ಅವ್ರ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡ್ಕೊಂಡು ಅಪ್ರೂವಲ್ ಕೊಡ್ತಾರೆ ನಮ್ಗೆ, ಹಾಗೆ ಕೊಡಲ್ಲ. ಪೊಲೀಸ್ ಆಗ್ಲಿ ಯಾವುದೇ ಇಂಡಸ್ಟ್ರಿ ಆಗ್ಲಿ 5 letters ಕೊಡ್ಬೇಕು. 5 letters ಕೊಟ್ವಿ, ಅವ್ರು ಅದನ್ನೆಲ್ಲ ಮಾಡ್ಕೊಂಡು ನಮ್ಗೆ ಮಾಡ್ಕೊಡ್ತಾರೆ. ಒಂದು 7 letters ಕೊಟ್ಟಿದ್ದು, 2 ರಿಜೆಕ್ಟ್ ಆಯ್ತು, 5 ಅಪ್ರೂವಲ್ ಆಯ್ತು. ಅಲ್ಲೂ ಅವ್ರು ಅಪ್ರೂವ್ ಮಾಡ್ತಾರೆ. ಅವ್ರ ID ಕಾರ್ಡು, ಅವ್ರದ್ದು ಲೆಟರ್ ಹೆಡ್ಸು ಎಲ್ಲಾನು ಕೊಡ್ಬೇಕು ನಾವು, ಸುಮ್ನೆ ಹಾಗೆ ಅಕ್ಸೆಪ್ಟ್ ಮಾಡಲ್ಲ ಅವರು. ಅದ್ರ ಜೊತೆಗೆ ಪ್ರಿಂಟ್ ಮೀಡಿಯಾ, ವಿಜುವಲ್ ಮೀಡಿಯಾ, ಪ್ರೆಸ್ ಮೀಡಿಯಾ ಎರಡೂ ಇರಬೇಕು. ಆ ಟೈಮಲ್ಲಿ ಎಲ್ಲಾರನ್ನೂ ನೋಡ್ಕೊಂಡು ಅವ್ರದ್ದು ಒಂದಷ್ಟು ಫಾರ್ಮ್ ಇರುತ್ತೆ, ಅದನ್ನೆಲ್ಲ ಫಿಲಪ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡ್ತಾರೆ, ಟೈಮ್ ಕೊಡ್ತಾರೆ. ಆ ಟೈಮಲ್ಲಿ ಎಲ್ಲೂ ನನಗೆ ಹೊರಗಡೆ ಪ್ಲೇಸ್ ಸಿಗ್ದಿರ ನಮ್ಮ ಮನೇಲೇ ಮಾಡಿದ್ದು. ಪಾಪ ಎಲ್ಲರೂ ಸಪೋರ್ಟ್ ಮಾಡಿದ್ರು ನನಗೆ. ಸೊ ನನ್ಗೆ ಇವತ್ತು ನಾನು ಹೇಳ್ತೀನಿ, ಅವತ್ತಿನ ದಿನ ನನಗೆ ಕಾನ್ಶಿಯಸ್ ಇರಲಿಲ್ಲ. ಖುಷಿ ಅಂತಲ್ಲ, ಟೆನ್ಷನ್ನು. ನನ್ನ ಮಕ್ಕಳು ಮನೇಲೇ ಇದ್ದಾರೆ, ಚಿಕ್ಕ ಮಕ್ಕಳು, ಪಾಪ ಅವ್ರು ಹೆಂಗಿರ್ತಾರೆ ಸೈಲೆಂಟ್ ಆಗಿ. ಅವ್ರೊಂದ್ ಕಡೆ, ಅಪ್ಪ ಅಮ್ಮ ಒಂದ್ ಕಡೆ, ಹುಷಾರ ಓಕೆ ರಿಕವರ್. ಅಪ್ಪ ತುಂಬಾ ಆಗಿರ್ಲಿಲ್ಲ, ಓಕೆ. ಅದ್ರ ಜೊತೆಗೆ AC ಹಾಕಿದ್ರು ಫುಲ್ಲು ಸ್ವೆಟ್ ಆಗ್ತಾ ಇದ್ದೀನಿ. ಕಾನ್ಶಿಯಸ್ ಇರ್ಲಿಲ್ಲ. ಬಟ್ ಟಚ್ ವುಡ್ ಆವತ್ತು ಒಂಥರ ಲೈಕ್ ಆ ಡೇ ಇನ್ನೂ ನನಗೆ ನೆನಪಿದೆ. ನೆನ್ಸ್ಕೊಂಡ್ರೇನೆ ನಂಗೆ ಇನ್ನೂ ಭಯ ಆಗತ್ತೆ, ಮೈ ಜುಮ್ಮನತ್ತೆ. ಸೊ ಆ ಇದ್ರಲ್ಲಿ ಮಾಡಿದೆ. ಬಟ್ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅಪ್ರೂವಲ್ ಬಂದಿದ್ದೆ 6 months ಆದ್ಮೇಲೆ. ಅದಾಗಿ 3 years ಸರ್ಟಿಫಿಕೇಟ್ ಬಂದಿದ್ದು ನನಗೆ.